ಯತ್ನಾಳ್ ಸಿಡಿದೆದ್ದಿದ್ದು ಯಾಕೆ ಎನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ಕಳೆದ 452 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ. ಬಿಡದಿ ಭೈರಮಂಗಲದಲ್ಲಿ ರೈತರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿಗೆ ಶಾಸಕ ಯತ್ನಾಳ್ ಭಾಗಿಯಾಗಿ ರೈತರಿಗೆ ಇಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ಭೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಗಿರಿ, ಮುಂಡಳ್ಳಿ, ಗೊಲ್ಲಹಳ್ಳಿ, ಹೊಸೂರು ಗ್ರಾಮಗಳಲ್ಲಿ ರೇಷ್ಮೆ, ಅಡಿಕೆ, ಬಾಳೆ, ತೆಂಗು ಬೆಳೆಯನ್ನ ವೀಕ್ಷಿಸಿದ್ದಾರೆ. ರೈತರೊಂದಿಗೆ ಈ ವೇಳೆ ಯತ್ನಾಳ್ ಮಾತುಕತೆಯನ್ನ ನಡೆಸಿದರು. ನಾವೆಲ್ಲರೂ ಕೂಡ ವಿಧಾನಸೌಧಕ್ಕೆ ಬರಲು ಸಿದ್ಧರಾಗಿದ್ದೀವಿ, ಅದಕ್ಕೆ ನಿಮ್ಮ ಬೆಂಬಲ ಬೇಕಿದೆ. ನಮ್ಮ ಭೂಮಿಯನ್ನ ನಮಗೆ ಉಳಿಸ್ಕೊಡಿ, ಬೇರೇನು ಬೇಕಾಗಿಲ್ಲ, ಭೂಮಿ ನಮಗೆ ಸಿಗೋವರೆಗೂ ನಮ್ಮೊಂದಿಗೆ ನೀವು ಇರಬೇಕು ಅಂತ ರೈತ ಮಹಿಳೆಯರು ಇಲ್ಲಿ ಯತ್ನಾಳ್ ಬಳಿ ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಯತ್ನಾಳ್ ಸಹ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಭೈರಮಂಗಲ ವೃತ್ತದಲ್ಲಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಸ್ಥಳಕ್ಕೆ ಬಂದಂತಹ ಯತ್ನಾಳ್, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡಬೇಕು, ಇಲ್ಲದೇ ಇದ್ರೆ ನೇಪಾಳದ ರೀತಿಯಲ್ಲಿ ದಂಗೆ ಏಳಬೇಕಾಗತ್ತೆ, ರೈತರು ನಿಮ್ಮ ಮನೆಗೆ ನುಗ್ಗೆ ಹೊಡಿತಾರೆ, ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಯತ್ನಾಳ್ ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸರ್ಕಾರದ ಬಿಜೆಪಿ ವಿರುದ್ಧ ಕೂಡ ಯತ್ನಾಳ್ ಇಲ್ಲಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ವಿಚಾರದಲ್ಲಿ ಮೌನವನ್ನು ವಹಿಸೋಕೆ ಪ್ರಮುಖ ಕಾರಣ ಇದೆ. ಒಂದು ಪಕ್ಷದ ಒಳಗಿನ ಆಂತರಿಕ ರಾಜಕೀಯ ಹಾಗೂ ವಿರೋಧ ಪಕ್ಷಗಳ ನಡುವಿನ ಹೊಂದಾಣಿಕೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ವಿರೋಧಿಸುವ ಭರದಲ್ಲಿ ವಿಜಯೇಂದ್ರ ಅವರು ಆಡಳಿತ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಇಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಿಡದಿಯನ್ನ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನಿಲ್ಲದ ಹರಸಾಹಸವನ್ನ ಪಡ್ತಾ ಇದ್ರೆ, ಈ ಕಡೆ ಬಿಡದಿಯ ರೈತರೇನು ಹೇಳ್ತಿದ್ದಾರೆ, ಇದು ಬರಡು ಭೂಮಿ ಅಲ್ಲ, ನೀವು ಟೌನ್ಶಿಪ್ ಮಾಡೋದಕ್ಕೆ ಇಲ್ಲಿ 100 ಎಕರೆ ತೆಂಗಿನ ತೋಟ ಇದೆ, ಜೊತೆಗೆ ನಾವು ಇಲ್ಲಿ ರೈತರಾಗಿ ಕೆಲಸವನ್ನ ಕೂಡ ಮಾಡ್ತಿದೀವಿ, ನಮ್ಮ ಭೂಮಿ ಬಂಜರು ಭೂಮಿ ಆಗಿಲ್ಲ, ಯಾಕೆ ಟೌನ್ಶಿಪ್ ಮಾಡ್ತೀರಾ, ನಾವು ಬದುಕ್ತಾ ಇದ್ದೀವಿ. ಹಾಗೆ ಅಲ್ಲೊಂದಷ್ಟು ಜನರು ಮಾದರಿಯಾಗಿದ್ದು ಕೂಡ ಗಮನಿಸಿದ್ದೀವಿ. ನಮ್ಮ ಹೊಲ ಗದ್ದೆಯಿಂದ ನಾವು 4-5 ಜನರಿಗೆ ಕೆಲಸ ಕೊಡ್ತಿದ್ದೀವಿ, ತಿಂಗಳಿಗೆ 1.5 ಲಕ್ಷ ಆದಾಯ ಪಡಿತಿದ್ದೀವಿ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಟೌನ್ಶಿಪ್ ಕನಸಿಗೆ ಈಗ ಬಿಡದಿ ಜನತೆ ದಂಗೆ ಎದ್ದಿದ್ದಾರೆ. ಇದ್ರ ಮಧ್ಯದಲ್ಲಿ ಈಗ ನಮ್ಮ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಯತ್ನಾಳ್ ಈಗ ಅಲ್ಲಿ ಹೋಗಿರುವಂಥದ್ದು, ಅಲ್ಲಿ ಹೋಗಿ ಅಲ್ಲಿನ ಜನರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಬಿಡದಿ ಟೌನ್ಶಿಪ್ ಏನು ಮಾಡ್ತಾರೆ ಅದಕ್ಕೆ ಇವರು ಕೂಡ ಸಹಮತವನ್ನ ಕೊಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ಆ ಬಿಡದಿ ಮಹಿಳೆಯರು ಕೂಡ ದಯವಿಟ್ಟು ನಮ್ಮ ಭೂಮಿ ನಮಗೆ ಸಿಗೋವರೆಗೂ ಕೂಡ ನಮ್ಮೊಂದಿಗೆ ನೀವು ಇರಬೇಕು, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ವಿಧಾನಸೌಧಕ್ಕೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ, ಅಲ್ಲಿಗೆ ನಾವು ಬರ್ತೀವಿ, ನಮ್ಮ ಭೂಮಿ ನಮ್ಮ ಜೊತೆಗೆ ಇರಬೇಕು, ನಮ್ಮ ಕೈ ತಪ್ಪಾರ್ದು, ದಯವಿಟ್ಟು ನಮ್ಮ ಜೊತೆಗೆ ಇರಿ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರಿಗೆ ಆಶ್ವಾಸನೆಯನ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಯತ್ನಾಳ್ ಕೂಡ ಇವರ ಜೊತೆಗೆ ನಿಂತಿದ್ದು, ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೊಂದು ಕಡೆ ಚರ್ಚೆ ಆಗುವಂಥ ವಿಚಾರ ಏನಂದ್ರೆ, ಈ ನಮ್ಮ ಯತ್ನಾಳ್ ಅವರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ರು, ಈಗ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆದರೆ ಬಿಜೆಪಿ ಸರ್ಕಾರದಲ್ಲಿ ಇರುವಂತಹ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಅವರು ಯಾವುದೇ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆಗಲಿ, ಅಲ್ಲಿನ ರೈತರ ಪರವಾಗಿ ಆಗಲಿ ಯಾವುದೇ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಯತ್ನಾಳ್ ಇಲ್ಲಿ ಮುನ್ನೆಲೆಗೆ ಬಂದಿರೋದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಎಸ್, ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಅಲ್ಲಿಗೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಮ್ಮ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಬಿಡದಿ ಜನರು ಈಗ ಯತ್ನಾಳ್ ಅವರ ಬಳಿ ಪರಿಪರಿಯಾಗಿ ವಿನಂತಿಸಿಕೊಂಡಿದ್ದಾರೆ, ನಿಮ್ಮ ಜೊತೆಗೆ ವಿಧಾನಸೌಧ ಅಲ್ಲ ಎಲ್ಲಿ ಬೇಕಾದರೂ ಬರ್ತೀವಿ, ದಯವಿಟ್ಟು ನಮ್ಮ ಜೊತೆಗಿರಿ, ನಮ್ಮ ಭೂಮಿಯನ್ನ ನಮಗೆ ಸಿಗೋವರೆಗೂ ನಮ್ಮ ಹೋರಾಟದಲ್ಲಿ ನೀವು ಇರಿ ಅನ್ನುವಂತಹ ಮನವಿಯನ್ನ ಹೆಣ್ಮಕ್ಳು ಸೇರಿದಂತೆ ಅಲ್ಲಿನ ರೈತರು ಕೇಳ್ಕೊಂಡಿರುವಂಥದ್ದು. ಎಸ್, ಈ ಕುರಿತಂತೆ ನಮ್ಮ ಫೋಕಸ್ ಟಿವಿಯ ಔಟ್ಪುಟ್ ಎಡಿಟರ್ ಆಗಿರುವಂತಹ ಹಬೀಬ್ ದಂಡಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ನನ್ನ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಹಬೀಬ್ ದಂಡಿ, ಈಗ ಗಮನಿಸ್ತಾ ಇದ್ದೀವಿ ನಾವು ಬಿಡದಿ ಟೌನ್ಶಿಪ್ ಯಾವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಒಂದ್ ಕಡೆ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಈಗ ಅಲ್ಲಿನ ರೈತರು ಅವರ ವಿರುದ್ಧವಾಗಿ ತಿರುಗಿರುವಂತದ್ದು. ಈಗ ಆ ವಿರೋಧಕ್ಕೆ ನಮ್ಮ ಯತ್ನಾಳ್ ಅವರು ಕೂಡ ಹೋಗ್ಬಿಟ್ಟು ಸಪೋರ್ಟ್ ಅನ್ನ ಮಾಡಿದ್ದಾರೆ, ಅಲ್ಲಿನ ಮಹಿಳೆಯರು ಕೂಡ ಸಪೋರ್ಟ್ ಕೋರಿದ್ದಾರೆ. ಸೊ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್, ಮುಂದೆ ಇದು ಯಾವ ರೀತಿ ಟರ್ನ್ ಅಂಡ್ ಟ್ವಿಸ್ಟ್ ಅನ್ನ ಪಡ್ಕೊಳ್ಬಹುದು, ಯತ್ನಾಳ್ ಅವರ ಕೆಲಸ ಅಲ್ಲಿ ಹೇಗಾಗಬಹುದು ಅಂತ? ಎಸ್ ವಿದ್ಯಾ, ನಿಜವಾಗ್ಲೂ ಇದು ಬಿಡದಿ ಟೌನ್ಶಿಪ್ ಅನ್ನುವಂತ ಒಂದು ವಿಚಾರ ಇದೆಯಲ್ಲ, ಅದು ಕೇವಲ ಈಗ ರೈತರ ಅಥವಾ ಮತ್ತೆ ಸರ್ಕಾರದ ನಡುವಿನ ಒಂದು ಹಕ್ಕಚಕ್ಕಾಗಿ ಉಳಿದಿಲ್ಲ, ಅದೊಂದು ರಾಜಕೀಯದ ಹೋರಾಟವಾಗಿ ಉಳಿದಿರ್ತಕ್ಕಂಥ
ರಾಜಕೀಯದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. 2028ಕ್ಕೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ಲಿಕ್ಕೂ ಕೂಡ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾದ ದೊಡ್ಡ ಇಶ್ಯೂ ಮಾಡ್ಲಿಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷ ಮತ್ತು ಯತ್ನಾಳ್ ಕೂಡ ಪ್ರಯತ್ನಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನ ಹರಿಸಬಹುದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಲೋಕಲ್ ಲೀಡರ್ಸ್ ಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಆಗಿರ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗಿರ್ಲಿ, ಅವರೆಲ್ಲರೂ ಕೂಡ ರೈತರೊಂದಿಗೆ ಒಂದು ಭೇಟಿ ಮಾಡಿ ರೈತರನ್ನ ಎತ್ತಿಕಟ್ಟುವಂತ ಅಥವಾ ಅವರ ಪರವಾದ ಘೋಷಣೆಗಳನ್ನು ಕೂಗುವಂತ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಹೋರಾಟಕ್ಕೆ ಈಗ ವಿಜಯಪುರದ ಹಿಂದೂ ಹುಲಿ ಅಂತ ಕರೆಸ್ಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿರತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಆನೆ ಬಲ ಬಂದ ಹಾಗಾಗಿದೆ. ಹಾಗಾಗಿ ಈ ಅಲ್ಲಿನ ರೈತರು ಯತ್ನಾಳ್ ಅವರಿಗೆ ತಮ್ಮ ಸಹಕಾರವನ್ನು ಕೊಡ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೇಳಲಿಕ್ಕೆ ಎಲ್ಲ ವೇದಿಕೆಯೂ ಕೂಡ ಸಿದ್ಧವಾಗಿದೆ. ಈಗ ರಾಜ್ಯಸಭಾ ಚುನಾವಣೆಯ ನಂತರ ಬಿಡದಿಯಲ್ಲಿ ದೊಡ್ಡ ಮಟ್ಟದ ರೈತರ ಹೋರಾಟ ನಡೆಯುವಂತದ್ದು, ಬಹುತೇಕ ಬಿಡದಿಯಿಂದ ಬೆಂಗಳೂರುವರೆಗೆ ಕಾಲ್ನಡಿಗೆ ಜಾಥಾ ನಡೆಸಲಿಕ್ಕೂ ಕೂಡ ಅಲ್ಲಿನ ರೈತರು ತಯಾರಾಗಿದ್ದಾರೆ. ಈಗಾಗಲೇ 450 ದಿನಗಳಿಂದ ಅಲ್ಲಿ ಹೋರಾಟ, ಪ್ರತಿಭಟನೆ ಇವೆಲ್ಲವೂ ಕೂಡ ನಡೀತಾ ಇದೆ. ಆದ್ರೂ ಕೂಡ ಸರ್ಕಾರ ಬಗ್ತಾ ಇಲ್ಲ. ಹಾಗಾಗಿ ಈ ದೊಡ್ಡ ಮಟ್ಟದ ಹೋರಾಟ ಪಡ್ಕೊಂಡಾಗ ನಿಜವಾಗ್ಲೂ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಸರ್ಕಾರದ ಸಂಕಷ್ಟಕ್ಕೀಡು ಮಾಡುವಂತ ಈ ಯೋಜನೆಗೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾರಾ ಅಥವಾ ತಮ್ಮ ಹಠವನ್ನ ಸಾಧಿಸ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ ವಿದ್ಯಾ. ಈಗ ಇನ್ನೊಂದು ಪ್ರಶ್ನೆ ಹಬೀಬ್ ದಂಡಿ ಏನಂತಂದ್ರೆ, ಈಗ ಬಿಜೆಪಿ ನಾಯಕರಲ್ಲಿ ಬಹಳ ಮುತುವರ್ಜಿ ವಹಿಸಿ ಅದು ಕೂಡ ರೈತರ ಪರವಾಗಿ ಬಂದಿರೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಬ್ರೆ. ಇನ್ನು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಆಗ್ಲಿ ಮತ್ತೆ ಅವರ ತಂದೆ BS ಯಡಿಯೂರಪ್ಪ ಆಗ್ಲಿ ಆಗಿ ಇನ್ನಿತರೆ ವಿಪಕ್ಷ ನಾಯಕದ ಸ್ಥಾನದಲ್ಲಿ ಕೂತಿರುವಂತಹ R ಅಶೋಕ್ ಬೊಮ್ಮಾಯಿ ಯಾರು ಕೂಡ ಇವರ ಪರವಾಗಿ ಬ್ಯಾಟಿಂಗ್ ಮಾಡ್ತಲೇ ಇಲ್ಲ. ಬಹುಶಃ ಇದೊಂದ್ ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿನ ಜನರೇ ವಿರೋಧ ವ್ಯಕ್ತಪಡಿಸಿರೋದು, ಬಿಜೆಪಿ ನಾಯಕರೇ ಡಿ ಕೆ ಶಿವಕುಮಾರ್ ಜೊತೆ ಶಾಮೀಲ್ ಏನಾದ್ರೂ ಆಗಿದ್ದಾರೆ ಈ ವಿಚಾರದಲ್ಲಿ ಎನ್ನುವಂತ ಮಾತು. ನಿಜವೂ ಎಕ್ಸಾಕ್ಟ್ಲಿ ಈ ಕುರಿತ ಹಲವಾರು ಚರ್ಚೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರತಕ್ಕಂಥದ್ದು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆದ್ರು ಅಂದ ತಕ್ಷಣ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ CM ಆಗಿರೋದಕ್ಕೆ ಈ ಕರ್ನಾಟಕದಲ್ಲಿ ಎಲ್ಲರಿಗಿಂತ ಹೆಚ್ಚು ಖುಷಿ ಆಗ್ತಾ ಇರೋದು BY ವಿಜಯೇಂದ್ರ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅದರ ಅರ್ಥನ ಅವರೇ ವಿಸ್ತರಿಸಿ ಹೇಳ್ತಾರೆ. ನೋಡಿ, ಈಗ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಏನು ಬಿಸಿನೆಸ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಕೂಡ ಬಂದ್ಬಿಟ್ಟಿದೆ. ಇಬ್ರು ಕೂಡ ಒಂದೇ ತರದ ಭ್ರಷ್ಟರು. ಅವ್ರ ಭ್ರಷ್ಟಾಚಾರಕ್ಕೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಭ್ರಷ್ಟಾಚಾರಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡಿದ್ರೆ, ವಿಜಯೇಂದ್ರ ಭ್ರಷ್ಟಾಚಾರಕ್ಕೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ವಿಜಯೇಂದ್ರ ಅವರಿಗೆ ಭ್ರಷ್ಟಾಚಾರಕ್ಕೆ ಮತ್ತು ಬೇರೆ ರೀತಿಯ ಒಳ ಒಪ್ಪಂದಕ್ಕೆ, ರಾಜಕಾರಣದ ಒಳ ಒಪ್ಪಂದಕ್ಕೆ ಅದು ಈಗ ಇನ್ನಷ್ಟು ಅನುಕೂಲ ತಂದು ಕೊಟ್ಟಿದೆ. ಅದಕ್ಕಾಗಿ ಅವ್ರು ಮಾತಾಡ್ತಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗ ನೋಡಿ, ನೀವು ಹೇಳಿದಾಗೆ ಬಿಡದಿ ವಿಚಾರದಲ್ಲಿ ವಿಜಯೇಂದ್ರ ಆಗ್ಲಿ ಯಡಿಯೂರಪ್ಪನವರಾಗಿ ಮಾತಾಡ್ತಾ ಇಲ್ಲ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥವ್ರು ಈ ಬಗ್ಗೆ ದನಿ ಎತ್ತಬೇಕಾಗಿತ್ತು. ಆದ್ರೆ ವಿಜಯೇಂದ್ರ ಗಪ್ ಚುಪ್ ಆಗಿದ್ದಾರೆ, ತುಟಿ ಪಿಟಕ್ ಮಾಡ್ತಾ ಇಲ್ಲ. ಇದೇ ಕಾರಣ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ನೋಡಿ, ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿದ್ದಾರೆ ಮತ್ತು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕಡು ವಿರೋಧಿ, ಯಾವಾಗ್ಲೂ ಕೂಡ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಎಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವೀಕ್ ಆಗಿದ್ದಾರೆ ಅಲ್ಲೇ ತಮ್ಮ ಒಂದು ಆಧಿಪತ್ಯವನ್ನ ಸ್ಥಾಪಿಸ್ಲಿಕ್ಕೆ ಯತ್ನಾಳ್ ಮುಂದುವರಿತಾ ಇರತಕ್ಕಂಥದ್ದು. ಹಾಗಾಗಿ ಬಿಡದಿಗೆ ಬಂದು ಅದರದ ಒಂದು ಲೀಡರ್ಶಿಪ್ ತೆಗೆದುಕೊಳ್ಳುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಹಾಗೆ, ಒಂದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ನಿಷ್ಕ್ರಿಯತೆ ಮತ್ತು ಅವರ ಒಳ ಒಪ್ಪಂದ ರಾಜಕಾರಣವನ್ನ ಹೊರಗಡೆ ಜನಗಳ ಎದುರುಗಡೆ ತೆರೆದಿಡುವಂತದ್ದು, ಜೊತೆಗೆ ತಮ್ಮ ರಾಜಕೀಯ ಕಡುವೈರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಹತ್ತಿಕ್ಕುವಂತದ್ದು. ಮತ್ತು ಮೂರನೇ ಅನುಕೂಲ ಏನು ಅಂತಂದ್ರೆ, ಅಲ್ಲಿ JDS ಪಕ್ಷದ H ಡಿ ಕುಮಾರಸ್ವಾಮಿ ಅವರ ಕೋಟೆ ಅದು, ಅಲ್ಲಿ JDS ಗೆ ಮತ್ತಷ್ಟು ಹತ್ರ ಆಗುವಂತದ್ದು. ಈ ಬಾರಿ ಏನಾದ್ರು ಬಿಜೆಪಿ ಇಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಿಕೆಟ್ ಸಿಗ್ಲಿಲ್ಲ, JDS ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇವೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದು ಪ್ರಯತ್ನ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಯತ್ನಾಳ್ ಮಾಡ್ತಾ ಇದ್ದಾರೆ. ನೀವ್ ಹೇಳಿದಾಗೆ ಬಿಜೆಪಿಯವರ ಬಣ್ಣ ಮತ್ತು ಈ ಕುರಿತಂತ ಚರ್ಚೆ ಹೆಚ್ಚು ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇಲ್ಲೊಂದ್ ಕಡೆ R ಅಶೋಕ್ ಮಾತಾಡಿದ್ ಬಿಟ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಇದು ಜನರಿಗೆ ಗೊತ್ತಿದೆ, ಓಪನ್ ಸೀಕ್ರೆಟ್. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧ, ವ್ಯವಹಾರ ಅವ್ಯವಹಾರ ಎಲ್ಲವೂ ಕೂಡ ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಬಟ್ ಇದು ಮುಂದಿನ ದಿನಗಳಲ್ಲಿ ಪ್ರಭಾವ ಬೀರುತ್ತೆ ವಿದ್ಯಾ. ಥ್ಯಾಂಕ್ ಯು ಹಬೀಬ್ ದಂಡಿ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಎಸ್, ನಾವು ಈಗಷ್ಟೇ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಹೇಳ್ತಿರುವಂಥ ಮಾತನ್ನ ಕೇಳ್ಕೊಂಡ್ವಿ. ಈಗ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಆಗಿರ್ಬೋದು, ಹಾಗೂ ಅವರ ತಂದೆ BS ಯಡಿಯೂರಪ್ಪ ಆಗಿರ್ಬೋದು, ಈ ಹಿಂದೆ ಹೇಗೆ ಬಿಜೆಪಿ ರೈತರ ಪರ ಕಾಳಜಿಯನ್ನು ವಹಿಸಿತ್ತು, ರೈತ ಪರ ಸರ್ಕಾರ ಅಂತ ಹೇಳಿಬಿಟ್ಟು ಬೆಂಬಲಿಸಿತ್ತು, ಹಾಗೆ ನಾವು ಈ ಹಿಂದೆ ಅವರ ತಂದೆಯವರ ಕಾಲದ ಸರ್ಕಾರಕ್ಕೆ ಹೋಗೋದಾದ್ರೆ BS ಯಡಿಯೂರಪ್ಪನವರು ರೈತರು ಎಲ್ಲೆಲ್ಲ ಹೋರಾಟ ಮಾಡ್ತಾರೆ, ಸರ್ಕಾರದ ಯಾವ ಒಂದು ಯೋಜನೆ ವಿರುದ್ಧ ಹೋರಾಟ ಮಾಡ್ತಾರೆ, ಅಲ್ಲೆಲ್ಲ ಹಸಿರು ಶಾಲ್ ಹಾಕೊಂಡು ಧ್ವನಿಗೂಡಿಸಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ.
ಆದ್ರೆ ಈಗ ಬಿಡದಿ ಅನ್ನುವಂತಹ ಕ್ಷೇತ್ರಕ್ಕೆ ಈ ವಿಚಾರ ಬಂದಾಗ ಬಿಡದಿಯ 100 ಎಕರೆ ಜಾಗವನ್ನ ಇಲ್ಲಿ ಡಿಕೆಶಿ ಕಬಳಿಸ್ತಾರೆ, ಅದನ್ನ ಟೌನ್ಶಿಪ್ ಮಾಡ್ತಾರೆ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ಲಿ ಹಾಗೂ ಮಾಜಿ CM BS ಯಡಿಯೂರಪ್ಪ ಆಗ್ಲಿ ಯಾವುದೇ ರೀತಿಯಾದಂತಹ ಮಾತೇ ಆಡ್ತಿಲ್ಲ. ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಎಲ್ಲೋ ಒಂದು ಕಡೆ ಒಂದು ಧ್ವನಿಯನ್ನ ಎತ್ತಿದ್ರು ಬಿಟ್ರೆ ಸುಮ್ಮನಾಗ್ಬಿಟ್ರು. ಅದರನ್ನ ಹೊರತುಪಡಿಸಿದ್ರೆ ಇನ್ನು ಉಳಿದಂತೆ ನಮ್ಮ ಇತರೆ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಯಾರೂ ಕೂಡ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಿಲ್ಲ. ಅಲ್ಲಿನ ರೈತರ ಪರ ಕಾಳಜಿ ವಹಿಸ್ತಾ ಇಲ್ಲ, ಅಲ್ಲಿನ ಜನರ ಪರ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇನ್ನು ಮತ್ತೊಂದ್ ಕಡೆ DK ಶಿವಕುಮಾರ್, ಅದು ಬಂಜರು ಭೂಮಿ, ಅಲ್ಲಿ ಯಾರು ಕೂಡ ವ್ಯವಸಾಯ ಮಾಡ್ತಾ ಇಲ್ಲ, ಆ ಭೂಮಿ ಹಂಗೆ ಬಿದ್ಬಿಟ್ಟಿದೆ, ಪಾಳು ಬಿದ್ಬಿಟ್ಟಿದೆ, ಹಾಗಾಗಿ ಅದನ್ನ ಟೌನ್ಶಿಪ್ ಮಾಡ್ತೀವಿ, ಅವ್ರು ಎಷ್ಟು ಬೆಲೆ ಕೇಳ್ತಾರೆ ಆ ದುಡ್ಡನ್ನ ಕೊಟ್ಬಿಟ್ಟು ನಾವು ಅದನ್ನ ಟೌನ್ಶಿಪ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಅಲ್ಲಿನ ಬಿಡದಿ ಜನರು ರೆಡಿ ಇಲ್ಲ, ಸುತಾರಾಮ್ ರೆಡಿ ಇಲ್ಲ, ಇದು ನಾವು ಕೊಡೋಕ್ಕೂ ಸಿದ್ಧ ಇಲ್ಲ. ಹಾಗೆ ಇತ್ತೀಚೆಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಬರಡು ಭೂಮಿ ಹೇಗಿದೆ ಅನ್ನುವಂತಹ ವಿಜುವಲ್ಸ್ ಗಳನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೀವಿ. ನೋಡಿ ಎಷ್ಟು ಹಸಿರಾಗಿದೆ ಆ ಪ್ರದೇಶ ಅಂತ ಹೇಳ್ಬಿಟ್ಟು, ತೆಂಗಿನ ಗಿಡಗಳಾಗಿರ್ಬೋದು, ಜೊತೆಗೆ ಭೂಮಿಯಲ್ಲಿ ಅಲ್ಲಿ ನಟಿ ಮಾಡ್ತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಜೊತೆಗೆ ಇತರೆ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಅದು ಯಾವತ್ತೂ ಕೂಡ ಬಂಜರು ಭೂಮಿಯಾಗಿ ಕಾಣಿಸೇ ಇಲ್ಲ. ಆದ್ರೆ DK ಶಿವಕುಮಾರ್ ಅವರ ಕಣ್ಣಿಗೆ ಇದು ಹೇಗೆ ಬಂಜರು ಭೂಮಿಯಾಗಿ ಕಾಣ್ತು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಸೊ ಈಗ ಬಿಡದಿ ಜನರೇ ಅಲ್ಲಿ DK ಶಿವಕುಮಾರ್ ವಿರುದ್ಧ ದಂಗೆ ಎದ್ದಿದ್ದಾರೆ. ಈ ದಂಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಪಡೆದುಕೊಳ್ಳುತ್ತೆ, ಇಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿ ಪ್ರತಿಭಟನೆಗಳು ಇಲ್ಲಿ ವಿಧಾನಸೌಧ ಮುಂದೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇಲ್ಲಿ ವಿಶೇಷವಾಗಿ ಇವಾಗ ನಾವು ಗಮನಿಸಿರೋದು ಬಿಜೆಪಿಯ ಹಿಂದೂ ಹುಲಿ, ವಿಜಯಪುರದ ಹಿಂದೂ ಹುಲಿ, ನಮ್ಮ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ನಮ್ಮ ಬಿಡದಿ ರೈತರ ಪರವಾಗಿ ಹೋಗಿ ಅಲ್ಲಿ ಕೂತಿರೋದು, ಅಲ್ಲಿ ಮಾತನಾಡ್ತಾ ಇರೋದು, ಬಿಡದಿ ಜನರ ಪ್ರಯತ್ನ ಜೊತೆಗೆ ಅವ್ರಿಗೇನು ಸಮಸ್ಯೆ ಆಗಿದೆ ಆ ಪ್ರಯತ್ನದಲ್ಲಿ ಅವರು ಕೂಡ ಭಾಗಿಯಾಗ್ತೀನಿ ಅಂತ ಭರವಸೆ ಕೊಟ್ಟಿರೋದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೇಗೆ ಪರಿಣಾಮ ಪಡೆಯುತ್ತೆ ಅನ್ನೋದನ್ನ ನೋಡಬೇಕು. ಯಾಕಂತಂದ್ರೆ ಹೇಳಿ ಕೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BSY ಹಾಗೆ ಅವರ ಮಗ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತಾರೆ. ನನಗೆ ಅವರ ಭಾಷಣಗಳು, ಅವ್ರ ಹೇಳಿಕೆಗಳು, ಜೊತೆಗೆ ಅವರ ರಾಜಕೀಯ ನನಗೆ ಇಷ್ಟಾನೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಬಹಳ ಖಾರವಾಗಿ ಖಂಡಿಸಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನು DK ಶಿವಕುಮಾರ್ ಅವರ ಒಂದು ಏನಂತಾರೆ ಗ್ರೇಟೆಸ್ಟ್ ಎನಿಮಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈಗ DKಶಿ ವರ್ಸಸ್ ಯತ್ನಾಳ್ ಅನ್ನುವಂತಹ ಕಾನ್ಸೆಪ್ಟ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.